ಹಲೋ ಎಲ್ರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿ ಹಲವಾರು ದಿನಗಳು ಕಳೆದ ಮೇಲೆ ಇವತ್ತು ಟೀಮ್ ಇಂಡಿಯಾ ಮ್ಯಾಚ್ ಬರ್ತಾ ಇದೆ. ಇಂಡಿಯಾ ಮತ್ತು ಐರ್ಲೆಂಡ್ ನಡುವಿನ ಮ್ಯಾಚ್ ಇವತ್ತು ನಡೀತಾ ಇದೆ. ಈ ಮ್ಯಾಚು ಭಾರತದಲ್ಲಿ 8 ಗಂಟೆಗೆ ಟೆಲಿಕಾಸ್ಟ್ ಆಗ್ತಾ ಇದೆ. ನಮಗೆ ಹೇಳಿ ಮಾಡಿಸಿದ ಟೈಮ್ನಲ್ಲೇ ಸರಿಯಾಗಿ ಅದು ಟೆಲಿಕಾಸ್ಟ್ ಆಗ್ತಾ ಇದ್ದು ಎಲ್ಲರೂ ಸಪೋರ್ಟ್ ಮಾಡಬೇಕು. ಈ ಮ್ಯಾಚ್ನ ಸಣ್ಣದಾಗಿ ಪ್ರಿವ್ಯೂನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ನ್ಯೂಯಾರ್ಕ್ನಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವ ನಾಸೋ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಐರ್ಲೆಂಡ್ ಪಂದ್ಯ ನಡೆದಿದೆ. ಈಗಾಗಲೇ ಪ್ರಾಕ್ಟೀಸ್ ಗೇಮನ್ನು ಅಲ್ಲೇ ಆಡಿದ್ದೇವೆ. ನಾವು ಭರ್ಜರಿ ಜಯವನ್ನು ಕೂಡ ಸಾಧಿಸಿದ್ದೇವೆ. ಆದರೆ ಅದು ಡಿಫ್ರೆಂಟ್ ಪಿಚ್ ಇತ್ತು. ಆದರೆ ಶ್ರೀಲಂಕಾ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ನೋಡಿದ್ರೆ ಡಿಫ್ರೆಂಟ್ ಸ್ಟೋರಿನೇ ಆಗಿತ್ತು. ಸೊ ಅದು ತುಂಬಾ ಬಾಲಿಂಗ್ಗೆ ಹೆಲ್ಪ್ ಇತ್ತು. ಎರಡು ಡಿಫ್ರೆಂಟ್ ಪಿಚ್ ನಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಇವತ್ತು ಯಾವ ಪಿಚ್ ಬಳಸ್ತಾರೆ ಅಂತ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇವತ್ತು ಮೊದಲ ಮ್ಯಾಚ್ ಗೆದ್ದು ವರ್ಲ್ಡ್ ಕಪ್ ಕ್ಯಾಂಪೇನ್ನ ಆರಂಭಿಸಬೇಕು. ಇದೇ ನಮಗೆ ಬೇಕಾಗಿರೋದು. ಈ ಮ್ಯಾಚಿನ ಪ್ರೊಬ್ಯಾಬಲ್ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೋಡೋದಾದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಅಭ್ಯಾಸ ಪಂದ್ಯದಲ್ಲೂ ಕೂಡ ಜೈಸ್ವಾಲ್ ಅವ್ರನ್ನ ಓಪನಿಂಗ್ಗೆ ಆಡ್ಸಿರಲಿಲ್ಲ. ಹಾಗಾಗಿ ಅದೇನಾದರೂ ಸೂಚನೆ ಇರ್ಬೋದಾ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಆಡ್ಬೋದು. ಒನ್ ಡೌನಲ್ಲಿ ರಿಷಬ್ ಪಂತನ್ನು ಪ್ರಾಕ್ಟೀಸ್ ಗೇಮಲ್ಲಿ ಕಳಿಸಿದ್ರು. ಅವ್ರು ಬರ್ಬೋದು, ಇಲ್ಲ ಸೂರ್ಯಕುಮಾರ್ ಯಾದವ್ ಅವರೇ ಬರ್ಬೋದು. ನಂತರ ಪಂತ್ ಬಂದರೂ ಬರ್ಬೋದು. ಅದಾದ ಬಳಿಕ ಶಿವಮ್ ಡುಬೆ, ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ಸ್ ಇರ್ಬೋದು ಟೀಮ್ನಲ್ಲಿ. ನಂತರ ರವೀಂದ್ರ ಜಡೇಜಾ ಮತ್ತೊಬ್ಬ ಆಲ್ರೌಂಡರ್. ಅದಾದ ಬಳಿಕ 4 ಬೌಲರ್ಸ್ಗಳು ಯಾರಿರ್ಬೋದು ಅಂದರೆ ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷದೀಪ್ ಸಿಂಗ್ ಇರ್ಬೋದು. ಸ್ಪಿನ್ನಿಗೆ ಏನಾದರೂ ಹೆಲ್ಪ್ ಇದ್ದರೆ ಮತ್ತೊಂದು ಸ್ಪಿನ್ನರ್ ಆಗಿ ಅಕ್ಷರ್ ಪಟೇಲ್ ಅಥವಾ ಯುಜ್ವೇಂದ್ರ ಚಹಲ್ ಅವರು ಕೂಡ ಬರ್ಬೋದು. ಸೊ ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ ಬೌಲಿಂಗ್ ಸೆಲೆಕ್ಟ್ ಮಾಡೋದು. ಬ್ಯಾಟಿಂಗ್ ಪ್ರಾಬಬ್ಲಿ ಇದೇ ಥರ ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಅನಿಸುತ್ತೆ. ಸೊ ಇವತ್ತು ಕ್ಯಾಂಪೇನ್ ಆರಂಭಿಸ್ತಾ ಇದ್ದಾರೆ ಟೀಮ್ ಇಂಡಿಯಾ. ಆಲ್ ದ ಬೆಸ್ಟ್ ಅನ್ನು ತಿಳಿಸೋಣ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.